ಹಾಯ್. ಬಡ್ಡಿ ಫಾರ್ ಸ್ಟಡಿ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಹೊಸ ಸ್ಕಾಲರ್ಶಿಪ್ ಬಂದಿದೆ. ಅದೇ ರಮಣಕಾಂತ್ ಮುಂಜಲ್ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು, ಹಾಗೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಹಾಗೂ ಲಾಸ್ಟ್ ಡೇಟ್ ಏನು, ಹಾಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ಈ ವಿಡಿಯೋನ ಫುಲ್ ನೋಡಿ. ಬಡ್ಡಿ ಫಾರ್ ಸ್ಟಡಿಯಲ್ಲಿ ಒಂದು ಹೊಸ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಅದು ರಮಣಕಾಂತ್ ಮುಂಜಲ್ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ ಮೇನ್ಲಿ ಬಂದು ಯಾರೀಗ ಸೆಕೆಂಡ್ PU ಕಂಪ್ಲೀಟ್ ಮಾಡಿ ಅವರು ಫೈನಾನ್ಸ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಡಿಗ್ರಿ ಕೋರ್ಸ್ ಮಾಡ್ತಿದ್ದೀರಿ, ಅವರಿಗೆ ಈ ಸ್ಕಾಲರ್ಶಿಪ್ ಬಂದುಬಿಟ್ಟು. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ನಿಮಗೆ 40,000ರಿಂದ 5,50,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತದೆ. ಹಾಗೂ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಬಂದು 31 ಆಗಸ್ಟ್ 2026. ಈ ರಮಣಕಾಂತ್ ಮುಂಜಲ್ ಸ್ಕಾಲರ್ಶಿಪ್ ಬಂದು ಇನಿಷಿಯೇಟೆಡ್ ಬೈ ರಮಣಕಾಂತ್ ಮುಂಜಲ್ಸ್ ಫೌಂಡೇಶನ್ನಿಂದ ಸಪೋರ್ಟೆಡ್ ಬೈ ಹೀರೋ ಫಿನ್ಕಾರ್ಪ್. ಸ್ಕಾಲರ್ಶಿಪ್ ಮೇನ್ಲಿ ಬಂದು ಫೈನಾನ್ಸ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಡಿಗ್ರಿ ಮಾಡ್ತಿರೋ ಸ್ಟೂಡೆಂಟ್ಸ್ಗೆ ಅವರು ಫಸ್ಟ್ ಇಯರ್ ಡಿಗ್ರಿಗೆ ಎನ್ರೋಲ್ ಆಗಿರಬೇಕು. ಹಾಗೂ ಅವರ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಆ ಸ್ಟೂಡೆಂಟ್ ಫೈನಾನ್ಷಿಯಲ್ ಅಥವಾ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಡಿಗ್ರಿ ಕೋರ್ಸ್ಗೆ ಎನ್ರೋಲ್ ಆಗಿರಬೇಕು. ಹಾಗೂ ಆ ಸ್ಟೂಡೆಂಟ್ ಕ್ಲಾಸ್ 10 ಮತ್ತು ಕ್ಲಾಸ್ 12ನಲ್ಲಿ ಅವಳು ಅಟ್ಲೀಸ್ಟ್ 80% ಮಾರ್ಕ್ಸ್ ತೊಗೊಂಡಿರಬೇಕು. ಹಾಗೂ ಅವನ ಆ್ಯನ್ಯುವಲ್ ಇನ್ಕಮ್ 6 lakhಕ್ಕಿಂತ ಒಳಗಿರಬೇಕು. ಸ್ಕಾಲರ್ಶಿಪ್ನ ಮೇನು ಉದ್ದೇಶ ಬಂದು ಫಾರ್ಮರ್ಸ್ ಮಕ್ಕಳಿಗೆ ಅಥವಾ ಡೊಮೆಸ್ಟಿಕ್ ವರ್ಕರ್ಸ್ ಮಕ್ಕಳಿಗೆ ಅಥವಾ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಫ್ಯಾಮಿಲೀಸ್ ಇರುತ್ತಲ್ಲ, ಆ ಮಕ್ಕಳಿಗೆ ಎಜುಕೇಷನ್ ಸಪೋರ್ಟ್ ನೀಡೋದು. ಸ್ಕಾಲರ್ಶಿಪ್ ಬಂದು Tier 3 ಅಥವಾ Tier 4 ಸಿಟಿಗೂ ಅಪ್ಲೈ ಆಗುತ್ತೆ. ಈ ಸ್ಕಾಲರ್ಶಿಪ್ ಮೊದಲು ಹೇಳಿದಂಗೆ ಇದ್ರ ಸ್ಕಾಲರ್ಶಿಪ್ ಅಮೌಂಟ್ ಅಪ್ ಟು 5.5 lakh ತನಕ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಫಾರ್ 3 years. ನಿಮ್ಮ ಎಜುಕೇಷನ್ ಮುಗಿಯೋವರೆಗೂ ಈ ಸ್ಕಾಲರ್ಶಿಪ್ ಸಿಗುತ್ತೆ, ಅಂದರೆ 3 years ಎಜುಕೇಷನ್ ಮುಗಿಯೋವರೆಗೂ. ಹಾಗೂ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾದರೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು, ಹಾಗೂ ಪಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಆಫ್ ಯುವರ್ ಪೇರೆಂಟ್ಸ್, ಅಥವಾ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದರೆ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಹಾಗೂ ನಿಮ್ಮ ಪೇರೆಂಟ್ಸ್ನ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್. ನೀವು ಈಗ ಡಿಗ್ರಿಗೆ ಎನ್ರೋಲ್ ಆಗಿದ್ದೀರಾ, ಆ ಕಾಲೇಜ್ ID ಅಥವಾ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅಥವಾ ನೀವು ಫೀಸ್ ಕಟ್ಟಿರೋ ರಿಸಿಪ್ಟನ್ನು ಬೇಕು. ಹಾಗೂ ಕ್ಲಾಸ್ 10 ಮತ್ತು ಕ್ಲಾಸ್ 12 ಮಾರ್ಕ್ಸ್ ಶೀಟ್ ಬೇಕು. ಹಾಗೂ ಅಪ್ಲಿಕೆಂಟ್ನ ಲಿಂಕ್ಡ್ಇನ್ ಪ್ರೊಫೈಲ್ ಬೇಕು. ಈ ಲಿಂಕ್ಡ್ಇನ್ ಪ್ರೊಫೈಲ್ ಹೇಗೆ ಮಾಡೋದು, ನೀವು ಲಿಂಕ್ಡ್ಇನ್ ಡೌನ್ಲೋಡ್ ಮಾಡಿ, ಅಲ್ಲಿ ಸೈನ್ ಇನ್ ಅಥವಾ ಲಾಗಿನ್ ಇದೆ, ಅಲ್ಲಿ ಮಾಡಿ ನೀವು ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು. ಹಾಗೂ ನಿಮ್ಮ ಆ್ಯನ್ಯುವಲ್ ಇನ್ಕಮು 6 lakh ಒಳಗಿರಬೇಕು. ಹಾಗೂ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ ಫೋಟೋ, ನಿಮ್ಮದು ಅಥವಾ ನಿಮ್ಮ ಪೇರೆಂಟ್ಸದು. ಈ ಅಪ್ಲಿಕೇಶನ್ ಹೇಗೆ ಹಾಕೋದಂದರೆ, ನೀವು ಫಸ್ಟ್ ಇಲ್ಲಿ ಅಪ್ಲೈ ನೌ ಬಟನ್ಗೆ ಕ್ಲಿಕ್ ಕೊಟ್ಟಿದ ತಕ್ಷಣ ಅದು ಡೈರೆಕ್ಟ್ ಅಪ್ಲಿಕೇಶನ್ ಫಾರ್ಮಿಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ಈ ಡಾಕ್ಯುಮೆಂಟ್ಸ್ ಮತ್ತು ಅಲ್ಲಿ ಏನೇನು ಡೀಟೇಲ್ಸ್ ಬೇಕೆಲ್ಲ ಕಂಪ್ಲೀಟ್ ಫಿಲ್ ಮಾಡಿ ಅಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಅದು ಅಪ್ಲಿಕೇಶನ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ್ದೀವಿ ಹೇಗೆ ನೋಡೋದಂದರೆ, ಇಲ್ಲಿ ಲಾಗಿನ್ ಅಂತ ಬಟನ್ಗೆ ನಿಮ್ಮ ಪ್ರೊಫೈಲ್ ಸಿಗುತ್ತೆ. ಆ ಪ್ರೊಫೈಲ್ ಡ್ಯಾಶ್ಬೋರ್ಡ್ನಲ್ಲಿ ನೀವು ಯಾವ್ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ, ಹಾಗೂ ಮ್ಯಾಚೆಡ್ ಸ್ಕಾಲರ್ಶಿಪ್ ಅಂತ ಆಪ್ಷನ್ ಇದೆ, ಅಲ್ಲಿ ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ಪು ನೀವು ಅಪ್ಲೈ ಮಾಡ್ಬೋದಂತ ಕಾಣಿಸುತ್ತೆ. ಫರ್ದರ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.